ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ಆಶೀರ್ವಚನ ನೀಡಿ ಇದೇ ತಾನೇ ದಯಮಾಡಿಸಿರುವಂತ ಪೂಜನೀಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರೇ, ವೈದ್ಯೋ ನಾರಾಯಣವಾದಿ ನಮಗೆ ಕಣ್ಣಿಗೆ ಕಾಣುವಂತ ದೇವರು ಯಾರು ಆಗಿ ಅಂತ ಹೇಳಿದ್ರೆ ನಮ್ಮ ಸ್ವಾಸ್ಥ್ಯವನ್ನ ಯಾರು ಸರಿಯಾದ ಮಾರ್ಗದರ್ಶನ ನೀಡಿ ಕಾಪಾಡುತ್ತಾರೋ ಅವರು ಕೂಡ ದೇವರಷ್ಟೇ ದೊಡ್ಡವರು. ಇಡೀ ದೇಶದಲ್ಲಿ ಡಾಕ್ಟರ್ ಮಂಜುನಾಥ್ ರವರು ತಮ್ಮದೇ ಆಗಿರುವಂತ ಬಹುದೊಡ್ಡ ಸಾಧನೆಯನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿ ಇವತ್ತು ನಿಮ್ಮೆಲ್ಲರ ಪ್ರೀತಿಯಿಂದ ನಿಮಗೆ ಲೋಕಸಭಾ ಸದಸ್ಯರಾಗಿ ಅವ್ರು ಕೊಟ್ಟಂತ ಸಲಹೆಗಳು ಲೋಕಸಭೆಯಲ್ಲಿ ಇವತ್ತು ಇಂಪ್ಲಿಮೆಂಟ್ ಆಗಿ ಅದರಿಂದ ಕೋಟ್ಯಾಂತರ ಜನ ರೋಗಿಗಳು ಬೇರೆ ಬೇರೆ ಆಯಾಮಗಳಲ್ಲಿ ಆ ಸವಲತ್ತುಗಳನ್ನ ಪಡಿತಾ ಇರೋದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು. ಲೋಕಸಭಾ ಸದಸ್ಯರು, ಖ್ಯಾತ ವೈದ್ಯರು, ಹೃದಯವಂತರು ಆದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ CN ಮಂಜುನಾಥ್ ರವರೇ ಮತ್ತೆ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು ಅತ್ಯಂತ ಸರಳ ವ್ಯಕ್ತಿತ್ವದ ನಿಮ್ಮ ಊರಿನ ವ್ಯಕ್ತಿ ಮರೇಗೌಡರ ಮೊಮ್ಮಗ ಅವರ ಹೆಸರಿನಲ್ಲೇ ಚಾರಿಟಬಲ್ ಟ್ರಸ್ಟ್ ಮಾಡಿ ಇವತ್ತು ಸುಮಾರು 18,000 ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಮಕ್ಕಳಿಗೆ ಅವ್ರಿಗೆ ಬೇಕಾದಂತ ಎಲ್ಲ ಪಾಠೋಪಕರಣಗಳನ್ನ ಕೊಡುವಂತ ಬಹಳ ದೊಡ್ಡ ಬೃಹತ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತ ನಮ್ಮೆಲ್ಲರ ಪ್ರೀತಿಯ ನಾಗೇಶ್ ಅವರೇ, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹೋದ್ರ ಅವರು ಆನೇಕಲ್ಗೆ ಹೋಗ್ಬೇಕಾಗಿತ್ತಂತೆ, ಅವರು ಕೂಡ ಹೊರಟಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರು, ನಮ್ಮ ಒಕ್ಕಲ ಸಂಘದ ಹಿರಿಯ ನಿರ್ದೇಶಕರು ಮುಖಂಡರು ಆದಂತ ದೇವರಾಜರವರೇ, ಜಯಮೂರ್ತೂರವರೇ, ರಾಜೇಶ್ ರವರೇ, ನಾಗರಾಜರವರೇ, ರಮೇಶ್ ಗೌಡ್ರೆ, ಬಹಳ ಜನ ಈ ತಾಲೂಕಿನ ಈ ಜಿಲ್ಲೆಯ ಮುಖಂಡರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಎಲ್ಲ ಮುಖಂಡರುಗಳೇ, ಪ್ರೀತಿಯ ಮಕ್ಕಳು, ಈಗಾಗಲೇ ನೀವು ಬಹಳ ಹೊತ್ತಿನಿಂದ ಕಾದಿದ್ರಿ ಅಂತ ಹೇಳಿ ಕಾಣ್ತಿದೆ. ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ಚೆದರಿದ್ದಾರೆ. ಸುಮಾರು 18,000 ಮಕ್ಕಳಿಗೆ 2 ಕೋಟಿ ರೂಪಾಯಿ ಕೂಡ ಹೆಚ್ಚಿಂದ ಖರ್ಚು ಮಾಡಿ ಪ್ರತಿ ವರ್ಷ ಅವ್ರಿಗೆ ಬೇಕಾಗುವಂತ, ಈಗ ನಾವು ನೋಡ್ತಾ ಇದ್ದೀವಿ ಸಣ್ಣ ಮಕ್ಕಳು ಕೂಡ 15-20 ನೋಟ್ ಪುಸ್ತಕಗಳನ್ನ, ಅವ್ರಿಗೆ ಬೇಕಾದಂತ ಬರವಣಿಗೆ ವಸ್ತುಗಳನ್ನ, ಬ್ಯಾಗ್ಗಳನ್ನ ಚಿಕ್ಕ ಮಕ್ಕಳು ಕೂಡ ಅಷ್ಟು ಕೊಡುವಂತ ಒಂದು ಔದಾರ್ಯ, ಅಂದ್ರೆ ಕೊಟ್ಟಿದ್ದವ್ರಿಗೆ ವರ್ಷ ಪೂರ ಆಗ್ಬೇಕು, ಎಲ್ಲೂ ಕೂಡ ಅವರಿಗೆ ತೊಂದರೆ ಆಗ್ಬಾರ್ದು ಹಾಗೆ ಅಂತ ಹೇಳಿ ನಾಗೇಶ್ ಅವರು ನಾನು ಕೇಳಿದೆ, ಏನು ಉದ್ದೇಶ ಇದು, ಯಾವ ಉದ್ದೇಶವನ್ನು? ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದವನು, ಅವರ ನೋವುಗಳು ಕಷ್ಟಗಳು ನಾವು ಕೂಡ ಹತ್ತಿರದಿಂದ ನೋಡಿದ್ದೇವೆ.
ಅದರಿಂದ ಆ ಮಕ್ಕಳು ಕೂಡ ನಮ್ಮಂತೆಯೇ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಹಾಗೆ ಅಂತ ಹೇಳಿ ನಾನು ಈ ಸಣ್ಣ ಸೇವೆಯನ್ನು ನನ್ನ ತಾಲೂಕಿಗೆ ನಾನು ಮಾಡ್ತಾ ಇದ್ದೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಲ್ಲರ ಹತ್ರನೂ ಕೂಡ ಸಂಪತ್ತಿದೆ. ಸಂಪತ್ತಿಗೆ ಯಾವಾಗ ಮಾನ್ಯತೆ ಬರ್ತದೆ ಅಂತ ಹೇಳಿದ್ರೆ ಅದನ್ನ ದಾನ ಮಾಡಿದಾಗ ಮಾನ್ಯತೆ ಬರ್ತದೆ. ದಾನ ಏನಪ್ಪ ಅನ್ನೋದು ತಂದ್ಕೊಂಡಿದೆ. ನಾವು ನಮಗ್ ಬಂದಿರುವಂತ ಹಣಕ್ಕೆ ಗೌರವ ಕೊಡಬೇಕು ಹಾಗೆ ಅಂತ ಹೇಳಿದ್ರೆ ಅದನ್ನ ಒಳ್ಳೆಯ ರೀತಿ ಖರ್ಚು ಮಾಡಬೇಕು. ದಾನಂಗೋಗು ನಾಶಿಸ್ತಿಸಲು ಗತಯೋ ಭವಂತಿ ವಿಕಾಸ. 3 ಗುಣಗಳಿರುವ ದುಡ್ಡಿಗೆ ಸಂಪತ್ತಿದೆ. ಒಂದು ದಾನ ಮಾಡಿ ಪಡೆಯುವುದು ಅತಿ ಶ್ರೇಷ್ಠವಾಗಿರುವಂತದ್ದು. ಇನ್ನೊಂದು ನಾವೇ ಅನುಭವಿಸ್ಕೊಳ್ಬೇಕು. ಎರಡನೇದು ಇವೆರಡೂ ಮಾಡದೇ ಇದ್ರೆ ಅದು ಯಾವ್ದಾದ್ರೂ ಒಂದು ನಾಶ ಆಗ್ತದೆ. ಹಾಗಾಗಿ ನಾಗೇಶ್ರವರು ಅವರ ಹತ್ರ ಇರುವಂತ ಅವರು ಅತ್ಯಂತ ಶ್ರಮವಹಿಸಿ ದುಡಿದಂತ ದುಡ್ಡನ್ನು ಇವತ್ತು 16,000 ಮಕ್ಕಳಿಗೆ ಅವ್ರಿಗೆ ಬೇಕಾದಂತ ಎಲ್ಲ ವಸ್ತುಗಳನ್ನು ಅವರ ಎಜುಕೇಶನ್ ಬೇಕಾದಂತ ಪಾಠೋಪಕರಣಗಳನ್ನು ಕೊಡೋದ್ರ ಮೂಲಕ ಇವತ್ತು ತಮ್ಮ ಸಂಪತ್ತಿಗೆ ಅತಿ ದೊಡ್ಡ ಮೌಲ್ಯವನ್ನು ತಂದುಕೊಟ್ಟಿದ್ದಾರೆ ಹಾಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದು ಅಲ್ಲದೆ ಅಷ್ಟಕ್ಕೆ ಅವ್ರು ನಿಲ್ಲಿಲ್ಲ. ಇಡೀ ಚನ್ನಪಟ್ಟಣದಲ್ಲಿರುವಂತ ಅಷ್ಟು ಹೈಸ್ಕೂಲ್ ಮಕ್ಕಳನ್ನ ಅವರು ಅದರ ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡಬೇಕು ಹಾಗೆ ಹೇಳಿ ಬಹಳ ವಿಶೇಷವಾದ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿಸಿ ಅದಕ್ಕೆ ಪದೇ ಪದೇ ಟೆಸ್ಟ್ ಕೊಡಿಸಿ ಇವತ್ತು ಇಡೀ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ SSLC 10ನೇ ತರಗತಿಯಲ್ಲಿ ಮೊದಲನೇ ಸ್ಥಾನ ಬರುವ ಹಾಗೆ ಮಾಡಿದ್ದಾರೆ. ಅದು ಬಹಳ ಮೆಚ್ಚುವಂತ ವಿಚಾರ. ಹಾಗಾಗಿ ಒಬ್ಬ ದೂರದೃಷ್ಟಿ ಇರುವಂತ ಒಬ್ಬ ಯುವಕ ಮನಸ್ಸು ಮಾಡಿದ್ರೆ, ಒಬ್ಬ ಸುಸಂಸ್ಕೃತ ಸಂಸ್ಕಾರವಂತ ವಿದ್ಯಾವಂತ ಮನಸ್ಸು ಮಾಡಿದ್ರೆ ಒಂದು ಸುಸ್ಥಿರ ಮತ್ತು ಸ್ವಸ್ಥ ಸಮಾಜವನ್ನ ಕಟ್ಟಬಹುದು ಅನ್ನೋದಕ್ಕೆ ನಾಗೇಶ್ ಅವರು ಕೂಡ ನಮ್ಮ ಮುಂದಿರುವಂತ ಒಂದು ಜ್ವಲಂತ ಉದಾಹರಣೆ ಅಂತ ಹೇಳಿ ಭಾವಿಸ್ತೇನೆ. ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳಿದ್ರು. ವಿದ್ಯೆ ಅಧಿಕವಾದ ಕತ್ತಿ ಇದ್ದಾಗ ನಾವು ಅದನ್ನು ಏನು ಕೂಡ ಬಳಸಬಹುದು. ವಿದ್ಯಾ ದದಾತಿ ವಿನಯ. ವಿದ್ಯೆ ವಿನಯವನ್ನ ಸಂಸ್ಕಾರವನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಯಾವ ರೀತಿಯ ವಿದ್ಯೆ ಆಗ್ತದೆ? ವಿನಯ ಜಾತಿ ಪಾತ್ರತ್ವ. ಯಾರು ವಿಧೇಯನಾಗಿ ಸಂಸ್ಕಾರವಂತನಾಗಿ ವಿದ್ಯೆ ಪಡಿತಾರೋ ಅವನ ವ್ಯಕ್ತಿತ್ವ ಬಹಳ ಎತ್ತರದಲ್ಲಿರುತ್ತದೆ. ಹಾಗಾಗಿ ಅಂತ ವ್ಯಕ್ತಿತ್ವ ನಮಗೆ ಗೌರವಗಳನ್ನ, ಆದರವನ್ನ, ಉಪಚಾರವನ್ನ ಕೊಡ್ಲಿಕ್ಕೆ ಸಾಧ್ಯವಿದೆ. ನಾವು ಡಾಕ್ಟರ್ ಮಂಜುನಾಥ್ ರವರನ್ನ ಯಾಕೆ ಗೌರವಿಸ್ತೀವಿ ಹಾಗೆ ಅಂತ ಹೇಳಿದ್ರೆ, ಅವರಲ್ಲಿ ನಾವು ಯಾಕೆ ದೇವರನ್ನು ಕಾಣ್ತೀವಿ ಹಾಗೆ ಅಂತ ಹೇಳಿದ್ರೆ ಅವರೆಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾರೆ. ಅವ್ರ ಹೋಗುವಂತ ರೋಗಿ ಮತ್ತು ದುಡ್ಡು ಇದೆಯೋ ಇಲ್ಲೋ. ನಾನು ಬೆಂಗಳೂರು ಆಸ್ಪತ್ರೆಗೆ ಹೋಗಿದ್ದೀನಿ. ಅಲ್ಲಿ ಡಾಕ್ಟರ್ ಮಂಜುನಾಥ್ ಸ್ಕೀಮ್ ಅಂತ ಡಾಕ್ಟರ್ ಜಯದೇವರಿಂದ ಅಲ್ಲಿಗೆ ಸಿಕ್ಕಾದ್ಮೇಲೆ ವಾರಕ್ಕೊಂದ್ಸರಿ ವಿಸಿಟ್ ಮಾಡ್ತಾರೆ. ಅಲ್ಲಿ ಸುಮಾರು 22,000 ರೂಪಾಯಿಗಳಲ್ಲಿ ಆಗುವಂತ ವೈದ್ಯಕೀಯ ವೆಚ್ಚ ಎಲ್ಲ ನಿಮ್ಮ ಬಾಡಿ ಚೆಕಪ್ ಅನ್ನ ಕೇವಲ 5,000 ರೂಪಾಯಿಗಳಲ್ಲಿ ನಡೆಸ್ತಾ ಇದ್ದಾರೆ. ಅವರಲ್ಲಿ ಹೋದ್ರು ಅಂತಾರೆ 23 ಕೋಟಿ ವೆಚ್ಚದಲ್ಲಿ ಒಂದು ಹಾರ್ಟ್ ಚೆಕಪ್ ಕೇವಲ 6 ಸೆಕೆಂಡ್ಗೆ ನಿಮ್ಮ ಇಡೀ ಹಾರ್ಟ್ ಅನ್ನ ಸ್ಕ್ಯಾನ್ ಮಾಡುವಂತ ಮಿಷಿನ್ ತರಿಸಿದ್ದಾರೆ. ಅದು ಕೂಡ ಕೇವಲ 2-3 ಸಾವಿರ ರೂಪಾಯಿಗಳಲ್ಲಿ ಚೆಕಪ್ ಮಾಡಬೇಕು. 5,000 ರೂಪಾಯಿ ಕೊಟ್ರೆ ಇಡೀ ಅಷ್ಟು ಇದನ್ನ ಬೇರೆ ಕಡೆ ಅದೇ ಚಾರ್ಜಸ್ ಕೇಳಿದಾಗ 18, 20, 22,000 ರೂಪಾಯಿ ಅದನ್ನು ಖರ್ಚು ಮಾಡಬೇಕಾಗ್ತದೆ. ಅಷ್ಟು ಚೆಕಪ್ ಇದೆ. ಅಂದ್ರೆ ವ್ಯಕ್ತಿತ್ವ ಬಹಳ ಮುಖ್ಯ. ನಾವು ಮಾಡುವಂತ ಯೋಚನೆ ಬಹಳ ಮುಖ್ಯ. ಹಾಗಾಗಿನೇ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಮತ್ತು ಈ ನೆಲದ ಸತ್ವವನ್ನ, ಪರಂಪರೆಯನ್ನು ನಾವು ಹೇಳಿಕೊಟ್ರೆ ಅವರು ಈ ದೇಶಕ್ಕೆ, ಈ ಜಗತ್ತಿಗೆ ಬೇಕಾದವರಾಗಿ ಬದುಕ್ತಾರೆ. ಆ ನಿಟ್ಟಿನಲ್ಲಿ ನಾಗೇಶ್ ಅವರು ತಾವು ದುಡಿದಂತ ಅಮೂಲ್ಯವಾದ ಹಣವನ್ನು ಸುಮಾರು 2.5-3 ಕೋಟಿಗೂ ಅಧಿಕವಾಗಿ ಖರ್ಚು ಮಾಡಿ, ಇದು ಇವತ್ತಿನ ದಿವಸದ ಕಾರ್ಯಕ್ರಮ ಅಲ್ಲ, ಇಡೀ ವರ್ಷ ಪೂರ ಒಂದಿಲ್ಲೊಂದು ಈ ತಾಲೂಕಿಗೆ ಅವರು ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ. ನಿಮ್ಮ
ಮಕ್ಕಳು ಏನು ಓದ್ತಾರೆ ಅಂತ ಕೇಳಿದೆ ನಾನು. ಅವರು ಈಗ MBBS ಮಾಡ್ತಾ ಇದ್ದಾರೆ ಸ್ವಾಮೀಜಿ. ಅದಾದ್ಮೇಲೆ ಯಾವ್ದಾದ್ರು ಒಂದು ಸ್ಪೆಷಲೈಸೇಷನ್ ಮಾಡಿ ಚನ್ನಪಟ್ಟಣದಲ್ಲೇ ನಾನು ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿ ಉಚಿತವಾಗಿ ಆ ತಾಲೂಕಿನ ರೋಗಿಗಳಿಗೆ ನಾನು ಚಿಕಿತ್ಸೆ ಕೊಡಿಸ್ಬೇಕು ಹಾಗೆ ಅಂತ ಮಾಡಿದ್ದೀನಿ. ಇದು ಬಹಳ ದೊಡ್ಡದು. ಹಾಗಾಗಿ ಆ ತರದ ಒಂದು ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ನಮ್ಮ ಮಕ್ಕಳು ಕೂಡ ನಾವು ಕೊಡಬೇಕಾಗ್ತದೆ ಅಂತ ಹತ್ತಾರು ಜನ ನಾಗೇಶ್ ಅವರು ಈ ತಾಲೂಕಿನಲ್ಲಿ ಮತ್ತೆ ಉದ್ಭವ ಆಗಿ ಅವರು ಕೂಡ ಈ ತಾಲೂಕಿಗೆ, ಜಿಲ್ಲೆಗೆ, ನಾಡಿಗೆ ನಾಗೇಶ್ವಂತ ಸೇವೆಯನ್ನ ಕೊಡ್ಲಿ ಹಾಗೆ ಅಂತೇಳಿ ಈ ಕಾರ್ಯಕ್ರಮ ನೋಡೇ ಬಹಳ ಸಂತೋಷ. ಮಕ್ಕಳಿಗೆ ಅವ್ರಿಗೆ ಬೇಕಾದಂತ ಪಾಠೋಪಕರಣವನ್ನು ಮಾಡ್ಲಿಕ್ಕೆ, ಅದನ್ನು ವಿತರಣೆ ಮಾಡ್ಲಿಕ್ಕೆ ಇಷ್ಟು ಬೃಹತ್ತಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಮತ್ತು ಅವರ ತಲೆಯಲ್ಲಿ ಬಹಳಷ್ಟು ಯೋಚನೆಗಳಿದ್ದಾವೆ. ಯಾವ ಇದನ್ನ ಅಜೆಂಡಾ ನಾಗೇಶ್ ಇಲ್ಲ, ಯಾವ ಸ್ವಾರ್ಥವೂ ಇಲ್ಲ. ಅವ್ರಿಗೆ ನಮ್ಮದಿರುವಂತ ದುಡ್ಡು ಸದ್ವಿನಿಯೋಗ ಆಗಬೇಕು, ಅದು 4 ಜನಕ್ಕೆ ಉಪಯೋಗ ಆಗಬೇಕು. ನಮಗೆ ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾರೆ, ಸಾಕು. ಉಳಿದಿರೋದನ್ನ ನಾನು ಜನಗಳ ಒಳಿತಿಗಾಗಿ ಬಯಸಬೇಕು ಹಾಗೆ ಅಂತ ಹೇಳಿ ನಾನು ಹುಟ್ಟಿದ ತಾಲೂಕು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯೇಸಿ ಅಂತ ನಮ್ಮ ತಂದೆ ತಾಯಿಗಳು ಜನ್ಮ ಕೊಟ್ಟಂತ ತಂದೆ ತಾಯಿಗಳು ದೇವರಿಗಿನ್ನ ಹೆಚ್ಚು ಅಂತ. ಹಾಗೇನೆ ನಾವು ಹುಟ್ಟಿದಂತ ನೆಲ, ನಮಗೆ ಆಶ್ರಯ ಕೊಟ್ಟಂತ ಸಮಾಜ ಸ್ವರ್ಗಕ್ಕಿಂತ ಅತೀಯವಾದಂಥದ್ದು. ಆ ಒಂದು ಧ್ಯೇಯವಾಕ್ಯವನ್ನು ಅವರು ತಮ್ಮ ಮೂಲ ಉದ್ದೇಶಕ್ಕೆ ಸೇರಿಸಿಕೊಂಡು ಇವತ್ತು ಈ ತಾಲೂಕಿಗೆ ಬೇಕಾದಂತ ಎಲ್ಲ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಪರಿಪಾಲಿಸಿ ಇನ್ನೂ ಹೆಚ್ಚು ಕಾರ್ಯಗಳನ್ನ, ಸೇವಾ ಕಾರ್ಯಗಳನ್ನ ಈ ತಾಲೂಕಿಗೆ ಮತ್ತು ರಾಮನಗರ ಜಿಲ್ಲೆಗೆ ಮತ್ತು ನಾಡಿನ ವಿವಿಧ ಭಾಗಕ್ಕೆ ಅವರು ನೀಡಲಿ ಆಗಿ ಅಂತೇಳಿ, ಆ ಶಕ್ತಿಯನ್ನ ಭಗವಂತ ಅವರಿಗೆ ಕರುಣಿಸಲಿ ಆಗಿ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.